ಇಂಡಿಪೆಂಡೆಂಟಾಗಿ ಜೀವನ ಮಾಡ್ತಾ ಇರೋಂಥ ಹೆಣ್ಮಕ್ಳಿಗೆ ತುಂಬ ಜನ ಬೇಜಾನ್ ಮಾತಾಡ್ತಾರೆ. ಅದಕ್ಕೆಲ್ಲ ನಾವು ತಲೆನೂ ಕೆಡ್ಸ್ಕೋಬಾರ್ದು, ಕಿವಿನೂ ಕೊಡಬಾರ್ದು. ಇಂಡಿಪೆಂಡೆಂಟಾಗಿ ಜೀವನ ಮಾಡ್ತಿದ್ದಾರೆ ಹೆಣ್ಮಕ್ಳು ಅಂದರೆ ಅವರೆಲ್ಲ ಏಡಿಗಳಲ್ಲ, ಅವರೆಲ್ಲ ಸ್ಟ್ರಾಂಗ್ ಲೇಡಿಗಳು. ಯಾಕೆ ಅಂದರೆ ಅವರ ಜವಾಬ್ದಾರಿ, ಅವರ ಮಕ್ಕಳ ಜವಾಬ್ದಾರಿ ಅವ್ರ ಮೇಲಿರೋದ್ರಿಂದ ಅವರು ಕಷ್ಟಪಟ್ಕೊಂಡು ತನ್ನ ಮಕ್ಕಳಿಗೋಸ್ಕರ ತಮ್ಮ ಜೀವನನ ಮುಡಿಪಾಗಿ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಪ್ರಪಂಚದಲ್ಲಿ ಕೇಳಿರೋದುಂಟ, ಯಾವಾಗಲೂ ಮಕ್ಕಳನ್ನ ತಂದೆಗಿಂತ ತಾಯಿನೇ ಸಾಕೋದು. ಗಂಡನ ಬಿಟ್ರೂ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳನ್ನ ಯಾವತ್ತೂ ತಾಯಿ ಬಿಡಲ್ಲ. ಆದರೆ ಆ ತಾಯಿ ತನ್ನ ಮಕ್ಳಿಗೋಸ್ಕರ ಜೀವನನ ತ್ಯಾಗ ಮಾಡ್ತಾಳೆ. ಆದರೆ ಕೆಲವರು ಅವ್ರ ಮನೇಲಿ ಬೇಜಾನಿರುತ್ತೆ, ಅದನ್ನ ಬಿಟ್ಟು ಕಂಡವ್ರ ಮನೆ ಹೆಣ್ಮಕ್ಳು, ಅದು ಸಿಂಗಲ್ ಪೇರೆಂಟಾಗಿ ಜೀವನ ಮಾಡುವಂಥ ಹೆಣ್ಮಕ್ಳ ಬಗ್ಗೆ ಬೇಜಾನ್ ಮಾತಾಡ್ತಾರೆ. ನಿಮ್ಮನೇಲೂ ಕೂಡ ಹೆಣ್ಮಕ್ಳು ಇದ್ದಾರಲ್ವಾ? ನಾಳೆ ನಮ್ಮಂಥ ಪರಿಸ್ಥಿತಿಗಳು ನಿಮ್ಮನೆ ಮಕ್ಳಿಗೆ ಬಂದಾಗೂ ನಮಗೆಲ್ಲ ಏನೇನೆಲ್ಲ ಮಾತಾಡ್ತಿರೋ ಅದೇ ರೀತಿ ನಿಮ್ಮನೆ ಮಕ್ಳಿಗೂ ಮಾತಾಡ್ತೀರಾ? ನಿಮ್ಮ ಅಕ್ಕ ತಂಗಿರಿಗೂ ಇದೇ ಥರ ಪರಿಸ್ಥಿತಿ ಬಂದರೆ ಹಾಗೆ ಮಾತಾಡ್ತೀರಾ? ಯಾವಾಗ್ಲೂ ಸಿಂಗಲ್ ಪೇರೆಂಟಾಗಿ ಹೆಣ್ಮಕ್ಳು ಬದುಕ್ತಿದ್ದಾರೆ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಿ, ಒಂದೊಳ್ಳೆ ಮಾತು ಹೇಳಿ ಧೈರ್ಯ ಕೊಡಿ. ಅದನ್ನು ಬಿಟ್ಬಿಟ್ಟು ಅವ್ರು ಹೆಂಗೆ ಬದುಕ್ತಾರೆ, ಅವ್ರು ಹೆಂಗೆ ಜೀವನ ಮಾಡ್ತಾರೆ, ಏನು ಮಾಡ್ತಾರೆ, ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು. ಇಂಡಿಪೆಂಡೆಂಟಾಗಿ ಜೀವನ ಮಾಡ್ತಾರೆ ಅಂದರೆ ಅವ್ರು ಯಾರು ಏಡಿಗಳಲ್ಲ, ಸ್ಟ್ರಾಂಗ್ ಲೇಡಿಗಳು. ಸ್ಟ್ರಾಂಗ್ ಆಗಿರೋ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ನಿಮ್ಮಂಥವರೆಲ್ಲ ಬೇಜಾನ್ ಮಾತಾಡ್ತೀರಾ ಅಂತಲೇ ಅವ್ರು ಇನ್ನಷ್ಟು ಸ್ಟ್ರಾಂಗಾಗಿ, ಇನ್ನಷ್ಟು ಎನರ್ಜಿಯಾಗಿ, ಖುಷಿಯಾಗಿ ನಗ್ನಗ್ತಾ ಅವ್ರ ಜೀವನನ ಸಾಗಿಸ್ತಾ ಇರ್ತಾರೆ. ಅವರು ಕೂಡ ಒಬ್ಬರು ಮನುಷ್ಯರು ಅಲ್ವಾ? ಅವ್ರ ಮನಸ್ಸಲ್ಲೂ ಬೇಜಾನ್ ನೋವಿರುತ್ತೆ. ಆ ನೋವನ್ನೆಲ್ಲ ಸೈಡ್ಗಿಟ್ಟು ತಮ್ಮ ಜೀವನದ ಕಡೆ ಗಮನ ಕೊಡ್ತಾ ಇರ್ತಾರೆ. ಯಾಕೆ ಹೇಳಿ? ಅವರು ಒಂಟಿಯಾಗಿ ಜೀವನ ಮಾಡ್ತಿರ್ತಾರೆ. ಅವ್ರ ಒಂಟಿತನಕ್ಕೆ ಅವರು ಒಂದು ಶಕ್ತಿಯಾಗಿರ್ತಾರೆ. ಅವ್ರಿಗೇನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಯಾರೂ ಇರಲ್ಲ. ಯಾರೂ ಇಲ್ಲ ಅನ್ನೋರಿಗೆ ರಾಯರು ಯಾವಾಗಲೂ ಜೊತೆಲಿ ಇರ್ತಾರೆ. ರಾಯರಿದ್ದಾರೆ.